ಹರೇ ಕೃಷ್ಣ ಕಲಾ, ವೆಲ್ಕಮ್ ಬ್ಯಾಕ್. ಹರೇ ಅಂಡ್ ಕೃಷ್ಣ. ಎಲ್ಲ ಆಡಿಯನ್ಸ್ ಕೂಡ ನಮಸ್ಕಾರ. ಹರೇ ಕೃಷ್ಣ. ಹರೇ ಕೃಷ್ಣ. ನಾವು ಇವಾಗ ಚಾಪ್ಟರ್ 4 ಅಧ್ಯಾಯ 4 ಇದೀವಿ. ಇದು ಜ್ಞಾನ ಯೋಗ ಅಂತ. ಇದರ ಅಕ್ರೋನಿಮ್ ಅಂದ್ರೆ ಶಾರ್ಟ್ ಫಾರ್ಮ್ ಬಂದು EARS, ಇಯರ್ಸ್. ಯಾಕೆಂದ್ರೆ ಭಗವಂತನನ್ನ ನಾವು ತಿಳ್ಕೊಬೇಕಂದ್ರೆ ಕಣ್ಣಿಂದ ನೋಡೋದು ಫಸ್ಟ್ ಅಲ್ಲ, ಕಿವಿಯಿಂದ. ಅದು ಯಾಕೆ ಮಾಡ್ತೀವಿ ಆ ಥರ ಅಂದ್ರೆ, ನಾವು ಯಾವುದೇ ಒಂದು ಗ್ರೇಟ್ ಪರ್ಸನಾಲಿಟಿ ಬಗ್ಗೆ ಫಸ್ಟ್ ತಿಳ್ಕೊತೀವಿ, ಆಮೇಲೆನೆ ಮೀಟ್ ಮಾಡ್ತೀವಿ. ಇವಾಗ ನಮ್ಮ ಪ್ರೈಮ್ ಮಿನಿಸ್ಟರ್ ಇದ್ದಾರೆ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಫಸ್ಟ್ ಎಲ್ಲ ತಿಳ್ಕೊತೀವಿ. ಎಲ್ಲಿದ್ದಾರೆ, ಏನು, ಅವ್ರ ಸ್ಕೆಡ್ಯೂಲ್ ಏನು, ಅವ್ರು ಮೀಟ್ ಮಾಡ್ತಾರಾ, ಅವ್ರನ್ನ ಮೀಟ್ ಮಾಡ್ಬೇಕು, ಏನ್ ಮಾಡ್ಬೇಕು ನಾವು, ಅವೆಲ್ಲ ತಿಳ್ಕೊತೀವಿ. ಆಮೇಲೆ ಅದನ್ನ ಮಾಡ್ತೀವಿ, ಆಮೇಲೆನೆ ಹೋಗಿ ನೋಡಕ್ಕಾಗತ್ತೆ ಅವ್ರನ್ನ. ಇಲ್ಲ ಸುಮ್ನೆ ಯಾರು ಬಂದು ನಮ್ಮ ಕಣ್ ಮುಂದೆ ಬಂದು ನಿಂತ್ಕೊಂಡ್ಬಿಡಲ್ಲ. ಸೊ ಆ ತರ ಭಗವಂತನ ತಿಳ್ಕೊಬೇಕಾದ್ರೂ ಫಸ್ಟ್ ಕಿವಿಯಿಂದಾನೇ ಸ್ಟಾರ್ಟ್ ಮಾಡಬೇಕು. ಆ ಜ್ಞಾನ ಕಿವಿಯಿಂದ ಸ್ಟಾರ್ಟ್ ಆಗತ್ತೆ ಅಂತ. EARS, ಇ ಅಂದ್ರೆ ಇದು ಒಂದು ಎಟರ್ನಲ್ ಎಜುಕೇಶನ್. ಈ ಜ್ಞಾನವನ್ನ ಮುಂಚೆಯಿಂದಾನು ಹೇಗೆ ಕೊಡ್ತಾ ಬಂದಿದ್ದಾರೆ ಕೃಷ್ಣ, ಒಬ್ಬರಿಂದ ಒಬ್ಬರಿಗೂ ಬರ್ತಾ ಇದೆ ಅಂತ. ಎ ಎ ಅಂದ್ರೆ ಆಕ್ಯುರೇಟ್ ಅಂಡರ್ಸ್ಟ್ಯಾಂಡಿಂಗ್. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆದ ವಿಷಯಗಳ ಬಗ್ಗೆ ನಮ್ಗೆ ಎಷ್ಟೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ. ಅದನ್ನ ಅಂಡರ್ಸ್ಟ್ಯಾಂಡಿಂಗ್, ಕರೆಕ್ಟ್ ಆದ ಒಂದು ಸರಿಯಾದ ಒಂದು ಅರ್ಥ ನಮಗೆ ಹೇಳ್ಕೊಡ್ತಾರೆ. ಏನು ಅಂದ್ರೆ ನಮಗೆ ನಮ್ಮ ಧರ್ಮದ ಬಗ್ಗೆ, ರಿಲಿಜನ್ ಬಗ್ಗೆ, ಧರ್ಮ ಅಲ್ಲ, ನಮ್ಮ ಈ ಏನ್ ಹೇಳ್ತೀವಿ ರಿಲಿಜನ್ ಬಗ್ಗೆ. ಧರ್ಮ ಅನ್ನೋದು ನಾವು ಬೇರೆ ಮೀನಿಂಗ್ ಇದೆ, ಅದು ನಾವು ಮುಂಚೆ ಬಗ್ಗೆ. ಆಮೇಲೆ ಎಲ್ಲ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇದ್ರೂ ಕೂಡ ಸ್ವಲ್ಪ ಅದು ಕನ್ಫ್ಯೂಸ್ಡ್ ಆಗೇ ಇರುತ್ತೆ. ಈ ಒಂದು ಎಟರ್ನಲ್ ಎಜುಕೇಶನ್, ಈ ಜ್ಞಾನದಲ್ಲಿ ಕೃಷ್ಣ ತುಂಬಾ ಇಂಪಾರ್ಟೆಂಟ್ ಆಗಿ 3 ಶ್ಲೋಕಗಳಲ್ಲಿ 3 ವಿಷಯ ಯಾವುದು ಕಾಮನ್ ಆಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರೋ ವಿಷಯಗಳ ಬಗ್ಗೆ ಮಾತಾಡ್ತಾರೆ. ಫಸ್ಟ್ ಯಾವುದು ಅಂದ್ರೆ, ಎಷ್ಟೋ ಜನ ಅನ್ಕೋತಾರೆ ನಾವು ಯಾವ ದಾರಿ ಹಿಡಿದ್ರೆ ಏನು, ಎಲ್ಲ ಹೋಗಿ ಸೇರೋದು ಅದೇ ದೇವ್ರ ಹತ್ರ ತಾನೇ ಅಂತ ಅನ್ಕೋತಾರಲ್ವಾ. ಅದ್ರ ಬಗ್ಗೆ ಕೃಷ್ಣ ಹೇಳ್ತಾರೆ, ಹಾಗಲ್ಲ, ಹಾಗಲ್ಲ. ಪ್ರತಿ ಒಂದು ವಿಷಯಕ್ಕೂ ಪ್ರತಿ ಒಂದು ಡೆಸ್ಟಿನೇಷನ್ ಇದೆ. ಅಂದ್ರೆ ಏನು, ಕೃಷ್ಣ ಹೇಳ್ತಾರೆ, ಯಾರ್ಯಾರು ಹೇಗೆ ಹೇಗೆ ನನಗೆ ಸರೆಂಡರ್ ಆಗ್ತಾರೋ ಹಾಗೆ ಹಾಗೆ ನಾನು ರಿವಾರ್ಡ್ ಮಾಡ್ತೀನಿ ಅಂತ. ಹ್ಮ್. ಅಂದ್ರೆ ಆಸ್ ದೇ ಸರೆಂಡರ್ ಅಂಟು ಮೀ, ಐ ರಿವಾರ್ಡ್ ದೆಮ್ ಅಕಾರ್ಡಿಂಗ್ಲಿ. ಆದ್ರೆ ಎಲ್ಲನೂ ಎವ್ರಿ ಒನ್ ಫಾಲೋ ಮಾಡೋದು ನನ್ನ ಪಾತೇನೆ. ಅಂದ್ರೆ ಅಂದ್ರೆ ಫಾರ್ ಎಕ್ಸಾಂಪಲ್, ನನಗೆ ದೇವರೇ ನನಗೆ ಬುದ್ಧಿ ಬೇಕು ಅಂದ್ರೆ ಬುದ್ಧಿ ಕೊಡ್ತಾರೆ. ದೇವರೇ ನನಗೆ ಸಂಪತ್ತು ಬೇಕು ಅಂದ್ರೆ ಸಂಪತ್ತು ಕೊಡ್ತಾರೆ. ದೇವರೇ ನನಗೆ ನೀನ್ ಬೇಕು ಅಂದ್ರೆ ಅವನನ್ನೇ ಕೊಡ್ತಾರೆ. ಸೊ ಯಾರ್ಯಾರು ಹೇಗೆ ಹೇಗೆ ಸರೆಂಡರ್ ಆಗ್ತಾರೋ ಹಾಗೆ ಹಾಗೆ ಅವ್ರು ಸಿಗ್ತಾರೆ. ನನಗೆ ಮಾಂಸ ತಿನ್ಬೇಕು, ನಾ ಆ ಥರ ಎಂಜಾಯ್ ಮಾಡಬೇಕು ಅಂತ ಸರೆಂಡರ್ ಆದ್ರೆ ನನಗೆ ಮಾಂಸ ತಿನ್ನೋ ಆ ಸ್ವರೂಪನೇ ತೋರಿಸ್ತಾರೆ. ಆ ಒಂದು ಆ, ಏನು ಹೇಳ್ತೀವಿ ಇವಾಗ, ಕಾಳಿ ಪೂಜೆ ಮಾಡ್ತಾರೆ, ಅದೆಲ್ಲ ಮಾಡ್ತಾರ. ಸೊ ಅದೇ ತರದ ಆ ತರದ ರೂಪವನ್ನು ತೋರಿಸ್ತಾರೆ. ಕೆಲವರು ಕೆಲವರು ಬರೀ ಜ್ಞಾನ, ಏನ್ ಹೇಳ್ತೀವಿ, ಯಾವುದು ಆಕಾರ ಬೇಡ, ಜ್ಞಾನ, ಬರೀ ಜ್ಞಾನ ಬೇಕು ಆ ನಿರಾಕಾರ ಸ್ವರೂಪನೂ ತೋರಿಸ್ತಾರೆ. ರೂಪಗಳು, ಎಲ್ಲಾ ತರದ ರೂಪಗಳೂ ಅಷ್ಟೇ, ಎಲ್ಲಾ ತರದ ನಿರಾಕಾರಗಳು ಅಷ್ಟೇನೆ. ಎಲ್ಲಾ ತರ ಒಂದೇ ತರ ನಿರಾಕಾರಗಳು. ಸೊ ನಿರಾಕಾರನೂ ಅದರಲ್ಲೇ ಅವರಲ್ಲೇ ಅಡಗಿದೆ. ಯಾರು ಹೇಗೆ ಹೇಗೆ ಸರೆಂಡರ್ ಆಗ್ತಾರೋ ಹಾಗೆ ಹಾಗೆ ಕೊಡ್ತಾರೆ. ನಾವು ತಂದೆ ತರ ನೋಡಿದ್ರೆ ತಂದೆ ತರ ಬಂದು ನಮ್ಮನ್ನು ಕಾಪಾಡ್ತಾರೆ. ಲವರ್ ತರ ಲವ್ ಮಾಡಿದ್ರೆ ದೇವ್ರನ್ನ ಲವರ್ ತರ ಬರ್ತಾರೆ. ಅಯ್ಯೋ ತುಂಬಾನೇ ಒಂದು ಸ್ಟ್ರಿಕ್ಟ್ ಜಡ್ಜ್ ತರ ನೋಡಿದ್ರೆ ಸ್ಟ್ರಿಕ್ಟ್ ಜಡ್ಜ್ ತರ ಬರ್ತಾರೆ. ಒಂದು ಕಾಲವಾಗಿ, ಒಂದು ನಮಗೆ ಸರಿ ತಪ್ಪುಗೆ, ಈ ಸರಿಗೆ ಇದು ಬೆನಿಫಿಟ್, ಈ ತಪ್ಪಿಗೆ ಇದು ಬೆನಿಫಿಟ್ ಅನ್ನೋ ತರ ಕೊಡ್ತಾರೆ. ಸೊ ಅಂದ್ರೆ ನಾನು ಕ್ಲಿಯರ್ ಲಾ ಆಗಿ ಆಫ್ ಅಟ್ರಾಕ್ಷನ್ ಲಾ ಆಫ್ ಅಟ್ರಾಕ್ಷನ್ ಮಾಡುವಾಗ ಹೇಳ್ತಾ ಇರ್ತೀನಿ, ನಿಮ್ಮ ಯೋಚನೆಗಳು ಭಾವನೆಗಳು ಹೇಗಿರತ್ತೋ ಹಾಗೆ ನಿಮ್ಗೆ ರಿಸಲ್ಟ್ಸ್ ಬರುತ್ತೆ ಅಂತ. ಹಾ, ಹಾಗೆ. ಅದ್ ಆಕ್ಚುಲಿ ಎಲ್ಲಾ ಜ್ಞಾನನೂ ಇಲ್ಲಿ ಭಗವದ್ಗೀತೆಯಿಂದನೇ ಶುರುವಾಗತ್ತೆ. ಸೊ ಇದನ್ನ ಅಲ್ಲಿ ಪ್ರಿನ್ಸಿಪಲ್ ಆಗಿ ಹೇಳಿದರೆ, ಅದು ನಾವು ಬೇರೆ ಜ್ಞಾನವಾಗಿ ಅದು ಬರ್ತಾ ಇರುತ್ತೆ ಅಷ್ಟೇನೆ ಪಾಯಿಂಟ್. ಸೊ ಈ ಪ್ರಿನ್ಸಿಪಲ್ ಇಲ್ಲಿಂದಾನೇ ಶುರುವಾಗುತ್ತೆ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಹೇಗೆ ಒಬ್ಬರು ಬರ್ತಾರೋ, ನಾನು ನೋಡ್ತಾರೋ ಹಾಗೆ ನನ್ನ ನನ್ನ ಒಂದು ಈ ರೂಪದಲ್ಲಿ ನೋಡಬೇಕು. ಲೈಕ್ ಇನ್ ಫರ್ದರ್ ಇನ್ ಭಗವದ್ಗೀತಾ, ಅರ್ಜುನ ಬಂದು ನಿನ್ನ ವಿಶ್ವರೂಪ, ನೀನು ಎಲ್ಲದರಲ್ಲೂ ಇದೆಯಾ ಅಂತ ಹೇಳ್ತೀಯಲ್ಲ, ಆ ಅದು ಹೇಗೆ ಅಂತ ತೋರಿಸುವಂದಾಗ ವಿಶ್ವರೂಪ ಅಂತ ತೋರಿಸ್ತಾರೆ.
ಆಮೇಲೆ ಆ ಅರ್ಜುನನೇ ಹೇಳ್ತಾನೆ, ಬೇಡ ಬೇಡ, ನನಗೆ ನಿನ್ನ ಒಂದು ಆ ಶ್ಯಾಮ ಸುಂದರ ರೂಪ ಅದೇ ನನಗಿಷ್ಟ, ಅದೇ ತೋರಿಸು ಕೃಷ್ಣ ಅಂತಾರೆ. ಆಮೇಲೆ ಅದನ್ನ ತೋರಿಸ್ತಾರೆ ಕೃಷ್ಣ. ಸೊ ಹಾಗೆ ಯಾರು ಹೇಗೆ ಇದು ಮಾಡ್ತಾರೋ, ಯಾರು ಹೇಗೆ ಸರೆಂಡರ್ ಆಗ್ತಾರೋ ಹಾಗೆ ಹಾಗೆ ತೋರಿಸ್ತಾರೆ. ಎಷ್ಟೋ ಜನ ಅವಧೂತರು ಇರ್ತಾರೆ, ಅವರು ಮಾಂಸ ಅಂತ ಇರ್ತಾರೆ, ಡ್ರಗ್ಸ್ ಇದು ಇದು ಮಾಡ್ತಾರೆ, ಆಮೇಲೆ ಆಲ್ಕೋಹಾಲ್ ಕುಡಿತಾರೆ. ಸೊ ಆ ಮೂಲಕನೇ ನಾನು ತಿಳ್ಕೋಬೇಕು ಭಗವಂತನನ್ನ ಅಂತ ನಾ ಹೋದ್ರೆ ಆ ಮೂಲಕನೇ ತೋರಿಸ್ತಾರೆ. ಆದ್ರೆ ಎಲ್ಲರೂ ಫಾಲೋ ಮಾಡೋದು ಎಲ್ಲಾನು ನನ್ನ ಪಾತ್ಸೇನೆ, ನನ್ನ ದಾರಿಗಳೇ ಅಂತ ಹೇಳ್ತಾರೆ ಕೃಷ್ಣ. ಬಟ್ ಅದ್ರ ಎಲ್ಲ ಡೆಸ್ಟಿನೇಷನು ನೋಡಿ, ಈ ದಾರಿಯಲ್ಲಿ ಹೋದ್ರೆ ಆ ರೂಪನೇ ಕಾಣುತ್ತೆ ನಮ್ಗೆ, ಬೇರೆ ರೂಪ ಕಾಣೋದಿಲ್ಲ. ನಾನು ಅವಧೂತರ ತರ ಇದ್ಕೊಂಡು ನಾನು ಶ್ಯಾಮಸುಂದರ ಕೃಷ್ಣ ರೂಪನ ನೋಡೋದಿಕ್ಕಾಗೋದಿಲ್ಲ ಅಂತ ಕೃಷ್ಣ ಕ್ಲಿಯರ್ ಆಗಿ ಹೇಳ್ತಾರೆ. ಫಸ್ಟ್ ಅದೊಂದು. ನೆಕ್ಸ್ಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜನರಿಗೆ ಏನಿರುತ್ತೆ ಅಂದ್ರೆ, ಅವರು ಏನ್ ಅನ್ಕೋತಾರೆ, ತುಂಬಾ ತುಂಬಾ ದೇವರುಗಳಿದ್ದಾರೆ, ನಾವು ತುಂಬಾ ದೇವರುಗಳಿದ್ದಾರೆ, ಏನಂದ್ರೆ ಪಾಲಿಥಿಸಮ್ ಅಂತಾರೆ ಫಿಲಾಸಫಿಯಲ್ಲಿ, ತುಂಬಾ ದೇವರು ಅಂತ. ಹಾಗಲ್ಲ, ಎಲ್ಲ ಎಲ್ಲಾನು ಒಂದೇ ಮೋನೋಥಿಸ್ಟಿಕ್, ಒಂದೇ ದೇವರಿರೋದು. ಅಂದ್ರೆ ಅದಕ್ಕೆ ಕ್ಲಿಯರ್ ಆಗಿ ಕೃಷ್ಣ ಹೇಳ್ತಾರೆ, ಈ ಈ ಏನ್ ಹೇಳ್ತೀವಿ, ಈ ಜಗತ್ತಿಲಿರೋ ಜನ ಅವ್ರಿಗೆ ಏನೇನು ಆಸೆಗಳಿರುತ್ತೋ ಆಕಾಂಕ್ಷೆಗಳಿರುತ್ತೋ ಅದರ ಪ್ರಕಾರ ದೇವತೆಗಳನ್ನ ದೇವತೆಗಳನ್ನ ದೇವರು ಬೇರೆ ದೇವತೆ ಬೇರೆ, ದೇವತೆಗಳನ್ನ ಪೂಜೆ ಮಾಡ್ತಾರೆ, ವರ್ಷಿಪ್ ಮಾಡ್ತಾರೆ. ಹೌದು, ಆ ಥರ ಆ ಪರ್ಟಿಕ್ಯುಲರ್ ದೇವತೆಗೆ ಪೂಜೆ ಮಾಡಿದಾಗ ಅವ್ರಿಗೆ ಬೇಕಾಗಿರೋ ರಿಸಲ್ಟು ತಕ್ಷಣ ಕ್ವಿಕ್ ಆಗಿ ಸಿಕ್ಬಿಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನಾ ಹೇಳಿದ್ದೆ ಅವತ್ತು ಕೂಡ, ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೆ, ಒಳ್ಳೆ ಗಂಡ ಬೇಕಂದ್ರೆ ಶಿವನನ್ನ ಪೂಜೆ ಮಾಡಬೇಕು. ನನಗೆ ಈ ಒಂದು ಫಾರ್ ಎಕ್ಸಾಂಪಲ್ ಐ ಆಮ್ ಪ್ರೆಗ್ನೆಂಟ್, ನಾನು ಪ್ರೆಗ್ನೆಂಟ್ ಇರುವಾಗ ಆ ಗರ್ಭನ ರಕ್ಷಣೆ ಮಾಡ್ಬೇಕಂದ್ರೆ ಗರ್ಭರಕ್ಷಾಂಬಿಗೆ ಅಂತ ದೇವತೆ ಇದ್ದಾರೆ. ಊರನ್ನ ಕಾಪಾಡಬೇಕು, ನಮ್ಮ ಊರನ್ನ ಕಾಪಾಡಬೇಕು ಅಂದ್ರೆ ಊರು ದೇವತೆ ಇದ್ದಾರೆ ಹೌದು. ಅಲ್ವಾ. ನಾವು ತುಂಬಾ ಫೇಮಸ್ ಕಾಂತಾರ ಇದು ನೋಡ್ತೀವಿ ಅಲ್ವಾ, ಅವ್ರ ಭೂತಗಣಗಳು ಅಂತಾರೆ. ಅವು ಏನು, ಅದನ್ನು ಅಷ್ಟೇ ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಆ ಪರ್ಟಿಕ್ಯುಲರ್ ಜನಗಳನ್ನ ಕಾಪಾಡೋದಕ್ಕೆ ಬೇಕಾಗಿರೋ ದೇವತೆಗಳು. ಅವರನ್ನ ಕುಲದೇವತೆಗಳು. ಪೂಜೆ ಮಾಡಿ, ಹಾ. ಸೊ ಇಮಿಡಿಯೇಟ್ ಆಗಿ ಮಾಡ್ತಾರೆ. ಹಾ, ಕುಲದೇವತೆ ಅಂದ್ರೆ ಈ ಕುಲಕ್ಕೆ ಅಂತ ಒಂದು ದೇವತೆ ಇರ್ತಾರೆ, ಈ ಕುಲದವರು ಅವ್ರಿಗೆ ಪೂಜೆ ಮಾಡಿದ ತಕ್ಷಣ ನಮಗೆ ಕ್ವಿಕ್ಲಿ ನಮಗೆ ರಿಸಲ್ಟ್ ಬರುತ್ತೆ. ಸೊ ಇವರಲ್ಲಿ ದೇವತೆಗಳು ಒಂದೊಂದು ಆಸೆಗೆ ಒಂದೊಂದು ಆಕಾಂಕ್ಷೆಗೆ ತಕ್ಕಂಗೆ ದೇವತೆಗಳಿದ್ದಾರೆ. ಆದ್ರೆ ದೇವತೆ ಅನ್ನೋದು ಬೇರೆ, ದೇವರು ಅನ್ನೋದು ಬೇರೆ. ದೇವತೆ ಅಂದ್ರೆ ಗೌರ್ಮೆಂಟ್ ಅಫಿಷಿಯಲ್ಸ್, ಸಬಾರ್ಡಿನೇಟ್ಸ್ ಇರ್ತಾರಲ್ವಾ, ಅವರು ಒಂದೊಂದು ಒಂದೊಂದು ಏರಿಯಾಗ ಒಂದೊಂದು ತಾಲೂಕು ಆಫೀಸರ್ ಇರ್ತಾರೆ. ಆ ಥರ ಒಂದೊಂದು ವಿಷಯಕ್ಕೂ ಒಬ್ಬರು. ಬಟ್ ಇರೋದು ಸುಪ್ರೀಂ ಕಂಟ್ರೋಲರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಒಬ್ಬರೇನೆ, ಅದು ಚೇಂಜ್ ಆಗೋದಿಲ್ಲ. ಅವ್ರು ಅಪಾಯಿಂಟ್ ಮಾಡಿದವರು ಪರ್ಸನಲಿ ಅಪಾಯಿಂಟ್ ಮಾಡದೆ ಕೂಡ ಇರಬಹುದು, ಅವ್ರು ಅಪಾಯಿಂಟ್ ಮಾಡಿದವರು ಬೇರೆಯವರೆಲ್ಲ ಇರ್ತಾರೆ. ಆ ಥರ ಇದೆಲ್ಲ ಪೊಸಿಷನ್ಸ್. ಯಾಕೆ, ಇಂದ್ರ ಚಂದ್ರ ಅನ್ನೋದು ಕೂಡ ಪೊಸಿಷನ್ಸ್ ಏನೆ, ಅದರಲ್ಲಿ ಬೇರೆ ಬೇರೆ ಜೀವಾತ್ಮಗಳು ಆ ಥರ ಪೊಸಿಷನ್ಸ್ಗೆ ಹೋಗಬಹುದು. ಬ್ರಹ್ಮ ಅನ್ನೋದು ಒಂದು ಪೊಸಿಷನ್, ಬ್ರಹ್ಮ ಅನ್ನೋದು ಒಬ್ಬರು ಪರ್ಸನಾಲಿಟಿ ಅಥವಾ ಒಬ್ಬರು ಇದಲ್ಲ, ಅದು ಪೊಸಿಷನ್ ಅದು. ಸೊ ಇವೆಲ್ಲ ಪೊಸಿಷನ್ಸ್, ಆ ಪೊಸಿಷನ್ಸ್ಗೆ ನಾವು ಕೂಡ ಅಪ್ಲೈ ಮಾಡ್ಕೊಂಡು ನಾವು ಕೂಡ ಹೋಗ್ಬೋದು. ವಿ ಆಲ್ಸೋ ಕ್ಯಾನ್ ಬಿಕಮ್ ಬ್ರಹ್ಮಾಸ್. ಅಂದ್ರೆ ಅದಕ್ಕೆ ಅಪ್ಲೈ ಮಾಡ ಆ ಪ್ರಾಸೆಸ್ ಹೇಳಿದ್. ಸೊ ಆತರ ಈ ತರ ತುಂಬಾ ದೇವತೆಗಳು ಇರಬಹುದೇ ಹೊರತು ದೇವರು ಒಂದೇನೆ ಸೊ ಆ ಅನ್ನೋ ಪ್ರೋಸೆಸ್ ಕಾನ್ಸೆಪ್ಟ್. ಇದೆಯಾ? ಇದೆ ಎಲ್ಲಿದೆ? ಇದೆ. ಯಾವ್ದ್ರಲ್ಲಿ? ಬ್ರಹ್ಮಲೋಕಕ್ಕೆ ಹೋಗಕ್ಕೆ ಏನ್ ಮಾಡ್ಬೇಕು ಅನ್ನೋದು ಪ್ರಾಸೆಸ್ ವೇದದಲ್ಲಿದೆ. ಹೌದಾ? ಹ್ಮ್ ಇಷ್ಟು ಇಷ್ಟು ಇದೆಲ್ಲ ಯಾಕೆ ಭಾಗವತಂದಲ್ಲಿ ಇದೆ. ಆ ಯಾಕೆ ಇಷ್ಟಕ್ಕೂ ಮಹಾಭಾರತ ಮಹಾಭಾರತ ಆ ಏನು ವಂಶ ಇದೆಯೋ ಅದಕ್ಕೆ ಫಸ್ಟ್ ಅದಕ್ಕೆ ಮುಂಚೆ ಶಾಂತನು ಇರ್ತಾರೆ. ಶಾಂತನು ಅವರ ತಂದೆ. ಓಕೆ, ಶಾಂತನು ಅವರ ಮಕ್ಕಳು ಬಂದ್ಬಿಟ್ಟು ಧೃತರಾಷ್ಟ್ರ ಇವರೆಲ್ಲ ಅಲ್ವಾ, ವಿಚಿತ್ರ ವೀರ್ಯ ಅವರೆಲ್ಲ. ವಿಚಿತ್ರ ವೀರ್ಯ ಮಕ್ಕಳು ಧೃತರಾಷ್ಟ್ರನ ಮಕ್ಕಳು ದುರ್ಯೋಧನ ಎಲ್ಲ. ಸೊ ಶಾಂತನುಗೆ ತಂದೆ ಅವರು ಬ್ರಹ್ಮಲೋಕದಲ್ಲಿ ಒಂದು ಕೋರ್ಟ್ ಅಲ್ಲಿ ಪ್ರೆಸೆಂಟ್ ಇದ್ದ ಪರ್ಸನ್. ಅಂದ್ರೆ ಅವರು ಇದೇ ಶರೀರದ ಇದೇ ಇದರಲ್ಲಿ ಬ್ರಹ್ಮಲೋಕದಲ್ಲಿ ಇರ್ತಿದ್ರು ಅವರು. ಹಿ ಯೂಸ್ ಟು ಗೋ ಅಟೆಂಡ್ ಮೀಟಿಂಗ್ಸ್ ಇನ್ ಬ್ರಹ್ಮಲೋಕ. ಅದು ಮಾಡೋದಕ್ಕೂ ಒಂದು ವಿಷಯಗಳಿದೆ, ಮಾಡೋದಿದೆ. ಸೊ ಆ ಥರ ಇದೆ. ಓಕೆ, ಹಾಗಾದ್ರೆ ಅದನ್ನು ಓದ್ಬೇಕು ಅನ್ಸುತ್ತೆ.
ಖಂಡಿತವಾಗ್ಲು. ಬಟ್ ಐ ವುಡ್ ಲೈಕ್ ಟು ಆ ಅಪ್ಲೈ. ಆ ಇರಿ ಅಪ್ಲೈ ಮಾಡಿ. ಆಮೇಲೆ ಲಾಸ್ಟ್ಲಿ ಕೃಷ್ಣ ಹೇಳ್ತಾರೆ, ಬ್ರಹ್ಮಲೋಕದಿಂದ ಹಿಡಿದು ಕೆಳಗಡೆ ಇಲ್ಲಿರೋ ಒಂದು ಒಂದು ಏನು ಆಂಟ್ ಎಲ್ಲರಿಗೂ ಹುಟ್ಟು ಸಾವು ಅನ್ನೋದಿದೆ. ಬ್ರಹ್ಮನಿಂದ ಹಿಡಿದು ಹುಟ್ಟು ಸಾವು, ಕೆಳಗೆ ಆಂಟ್ ವರೆಗೂ ಹುಟ್ಟು ಸಾವು ಅನ್ನೋದಿದೆ. ಆದ್ರೆ ಎಲ್ಲ ಹುಟ್ಟು ಸಾವುಗಿಂತ ಬೇರೆ ಲೋಕ ಇದೆ, ಮರ್ತ್ಯ ಲೋಕ ಬಿಟ್ಟು ಬೇರೆ ಲೋಕ ಇದೆ. ಆ ಲೋಕದಲ್ಲಿ ಮೃತ್ಯುನೇ ಇಲ್ಲ. ಇವಾಗ ಚೂಸ್ ಮಾಡು ಕೃಷ್ಣ, ಯಾವ್ದು ಬೇಕು ನಿನಗೆ. ಸೊ ಆ ಥರ ನೀವು ಅಪ್ಲೈ ಮಾಡ್ಬೇಕಾದ್ರೆ ಮಾಡಿ. ಬಟ್ ಏನಂದ್ರೆ ಪ್ರಾಬ್ಲಮ್, ಅಲ್ಲೂ ಜನ್ಮ ಮೃತ್ಯು ಜರ ವ್ಯಾಧಿ ಅನ್ನೋ ನಾಲ್ಕು ದೋಷಗಳು ಇದ್ದೇ, ನಾಲ್ಕು ಕಷ್ಟಗಳು ಇದ್ದೇ ಇರುತ್ತೆ. ಬ್ರಹ್ಮನಿಗೂ ಕೂಡ ಹುಟ್ಟು ಅನ್ನೋದಿದೆ, ಸಾವು ಅನ್ನೋದಿದೆ. ಅದು ಕ್ಯಾಲ್ಕುಲೇಷನ್ಸ್ ಕೂಡ ಇದೆ ಭಾಗವತದಲ್ಲಿ. ಅವರ ಡೇ ಏನು, ನಮ್ಮ ಡೇ ಏನು ಅಂತ, ಅದು ಸಮದ ಟಾಪಿಕ್ ಮಾಡೋಣ ಆಮೇಲೆ. ಸೊ ಇವೆಲ್ಲ ಇರೋದ್ರಿಂದ ಯೋಚನೆ ಮಾಡ್ಕೊಳ್ಳಿ. ಬೇಕಾ ನಿಮಗೆ ಸ್ಟಿಲ್ ಎಷ್ಟು ಪೊಸಿಷನ್ಗೆ ಹೋದ್ರೂ ಅದೇ ಕಷ್ಟಗಳು ಪಡಬೇಕಾ, ಅಥವಾ ಈ ಫುಲ್ ಮರ್ತ್ಯಲೋಕನೇ ಬಿಟ್ಟು ಹೋಗ್ಬೇಕಾ ಅನ್ನೋದು ನಿಮ್ಮ ಚಾಯ್ಸ್. ಓಕೆ, ಅದೊಂದು ಅಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಮೂರನೇ ವಿಷಯ ಏನ್ ಹೇಳ್ತಾರೆ ಕೃಷ್ಣ ಅಂದ್ರೆ, ಈ ಜಾತಿ ವರ್ಣಗಳು ಅಂತ ಹೇಳ್ತೀವಲ್ಲ, ಅದು ತುಂಬಾನೇ ಅನ್ಫೇರ್. ಏನಿದು, ಬ್ರಾಹ್ಮಣರಿಗೆ ಮಾತ್ರ ಈ ತರ ಒಂದು ರೆಸ್ಪೆಕ್ಟು, ಶೂದ್ರರಿಗೆ ಈ ತರ ಮಾಡ್ತಾರೆ ಅಂತೆಲ್ಲ ಹೇಳ್ತಾರಲ್ವಾ. ಸೊ ಆ ಆ ಜಾತಿ ಅನ್ನೋದು ಬಂದು ಎಲ್ಲಿಂದ ಬಂತು, ಯಾಕೆ ಬಂತು, ಹೇಗೆ ಬಂತು ಅಂತ ಕೃಷ್ಣ ಕ್ಲಿಯರ್ ಆಗಿ ಹೇಳ್ತಾರೆ. ಚಾತುರ್ವರ್ಣ್ಯ ಮಯಾ ಸೃಷ್ಟಂ, ನಾನೇ ಅದನ್ನ ಚತುರ್ವರ್ಣಗಳನ್ನ ನಾನೇ ಸೃಷ್ಟಿ ಮಾಡಿದ್ದು. ಆದ್ರೆ ಕ್ಯಾಚ್ ಪಾಯಿಂಟ್ ಏನಂದ್ರೆ, ಅಲ್ಲಿ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣ ಕರ್ಮ ವಿಭಾಗಶಃ. ವಿಭಾಗಶಃ ಅಂದ್ರೆ ಡಿವಿಷನ್, ವಿಭಾಗ ಮಾಡೋದು ಅಂತ, ಭಾಗ ಮಾಡೋದು ಅಂತ. ಗುಣ ಮತ್ತು ಕರ್ಮದ ಬೇಸಿಸ್ ಮೇಲೆ ಡಿವೈಡ್ ಮಾಡಿರೋದು ಕೃಷ್ಣ. ಗುಣ ಅಂದ್ರೆ ಏನು, ತ್ರಿಗುಣಗಳು ನಾವು ಮಾತಾಡಿದ್ವಿ, ಸತ್ವಗುಣ, ರಜೋಗುಣ, ತಮೋಗುಣ ಅಂತ. ಆ ಗುಣದ ಮೇಲೆ ಮತ್ತೆ ಕರ್ಮದ ಮೇಲೆ, ಗುಣ ಕರ್ಮ ಅವರು ಮಾಡೋ ಕೆಲಸದ ಮೇಲೆ. ನಾನು ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಿದ್ರೂ ಕೂಡ ನಾನು ಯಾವಾಗ್ಲೂ ಮಲ್ಕೊಂಡೇ ಇರ್ತೀನಿ, ಲೇಜಿ ಆಗಿರ್ತೀನಿ, ಏನೂ ಮಾಡಲ್ಲ. ಅದೇ ನನ್ನ ಗುಣ ಆಗಿದ್ರೆ ನಾನು ಬ್ರಾಹ್ಮಣ ಅಲ್ಲ. ಯಾಕೆಂದ್ರೆ ನಾನು ಆ ಒಂದು ಸತ್ವಗುಣದಲ್ಲಿ ಇಲ್ಲ. ರಜೋಗುಣದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ ಮತ್ತೆ ವೈಶ್ಯರು ಬರ್ತಾರೆ, ಶೂದ್ರರು ಬಂದು ತಮೋಗುಣದಲ್ಲಿ ಬರ್ತಾರೆ. ಇವಾಗ ನಾವು ಯಾವುದೊಂದು ಮೇಲೆ ಕೆಳಗೆ ಅಂತ ಹೇಳ್ತಾ ಇಲ್ಲ, ಇಟ್ ಇಸ್ ಡಿಫರೆಂಟ್. ಇವಾಗ ಬೆಳಗ್ಗೆ ನಾವು ಮಾತಾಡಿದ್ವಿ, ಬೆಳಗ್ಗೆ ಅಂದ್ರೆ ಸತ್ವಗುಣ, ಅಂದ್ರೆ ಮಾರ್ನಿಂಗ್ ಬ್ರಹ್ಮ ಮುಹೂರ್ತ ಒಂದು ಸತ್ವಗುಣ ಅಂದ್ವಿ. ಹಾಗೆ ನೈಟು ಅಂದ್ರೆ ಮಲ್ಕೊಳ್ಳೋ ಟೈಮ್ ರಜೋಗುಣ ಅಂತ. ಹಾಗಾದ್ರೆ ಏನು, ನೈಟೇ ಬೇಡವಾ? ನೈಟ್ ಏನು ಕೀಳಲ್ಲ, ಏನಿಲ್ಲ. ಮಾರ್ನಿಂಗ್ ಅನ್ನೋದು ಬೇಕು, ನೈಟ್ ಅನ್ನೋದು ಬೇಕು. ಹಾಗೇನೆ ಹೇಳ್ತಾರೆ, ತಮ್ಮ ಶರೀರದಲ್ಲೂ ಕೂಡ ತಲೆಯಿಂದ ಬ್ರಾಹ್ಮಣರು ಬಂದ್ರು, ಚೆಸ್ಟ್ ಶೋಲ್ಡರ್ಸ್ ಇಂದ ಕ್ಷತ್ರಿಯರು ಬಂದ್ರು, ಆಮೇಲೆ ಥೈಸ್ ಇಂದ ವೈಶ್ಯರು ಬಂದ್ರು, ಕಾಲ್ಗಳಿಂದ ಶೂದ್ರರು ಬಂದ್ರು ಅಂತ ಕೃಷ್ಣ ಅದು ಕ್ಲಿಯರ್ ಆಗಿ ಆ ಫ್ಯೂಚರ್ ಅಲ್ಲಿ ಹೇಳ್ತಾರೆ. ಸೊ ಅದು ಹೇಳೋವಾಗ, ಹಾಗಾದ್ರೆ ಕಾಲು ಮುಖ್ಯ ಇಲ್ವಾ, ತಲೆ ಮಾತ್ರನಾ ಮುಖ್ಯ? ಆ ಥರ ಏನಿಲ್ಲ. ತಲೆಗೊಂದು ಕೆಲಸ ಇರುತ್ತೆ, ಕಾಲಿಗೊಂದು ಕೆಲಸ ಇರುತ್ತೆ. ತಲೆ ಮಾಡೋ ಕೆಲಸ ಕಾಲ್ ಮಾಡಕ್ಕಾಗಲ್ಲ, ಕಾಲ್ ಮಾಡೋ ಕೆಲಸ ತಲೆ ಮಾಡಕ್ಕಾಗೋದಿಲ್ಲ. ಹಾಗೆ ಶೂದ್ರರು ಮಾಡೋ ಕೆಲಸ ಬ್ರಾಹ್ಮಣರು ಮಾಡಕ್ಕಾಗಲ್ಲ, ಬ್ರಾಹ್ಮಣರು ಮಾಡೋ ಕೆಲಸ ಶೂದ್ರರು ಮಾಡಕ್ಕಾಗೋದಿಲ್ಲ. ಹಾಗೆ ಇಟ್ ಇಸ್ ಡಿಫರೆಂಟ್ ಬೇಸ್ಡ್ ಆನ್ ಗುಣ ಮತ್ತು ಕರ್ಮ. ಆದ್ರೆ ಏನಾಯ್ತು, ಹೋಗ್ತಾ 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 ಆ ಬ್ರಾಹ್ಮಣನ ಮಗ ಬ್ರಾಹ್ಮಣ, ವೈಶ್ಯನ ಮಗ ವೈಶ್ಯ, ಹಂಗೇ ಹೋಯ್ತು. ಅದು ಅಲ್ಲಿರೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಬ್ರಾಹ್ಮಣನಿಗೆ ಅಂದ್ರೆ ಈ ಗುಣಗಳಿರ್ಬೇಕು, ಅವನು ಈ ತರ ಕೆಲಸಗಳು ಮಾಡ್ಬೇಕು. ಅದನ್ನ ಕೂಡ ಕ್ಲಿಯರ್ ಆಗಿ ಮುಂಚೆ ಎಕ್ಸ್ಪ್ಲೈನ್ ಮಾಡ್ತಾರೆ ಕೃಷ್ಣ. ಅಂದ್ರೆ ಏನು, ಸತ್ಯನೇ ಹೇಳೋದು ಯಾವಾಗ್ಲೂ. ಆಮೇಲೆ ಇದೆಲ್ಲ ಮಾಡೋದು ಬಂದು ಬ್ರಾಹ್ಮಣರು. ಆ ಧೈರ್ಯ ತೋರಿಸೋದು ಬ್ರಾಹ್ಮಣರ ಕೈಲಿ ಆತರ ಧೈರ್ಯ ತೋರ್ಸೋಕೆ, ವೀರ್ಯ ತೋರ್ಸೋದಕ್ಕೆ ಆಗೋದಿಲ್ಲ. ಕ್ಷತ್ರಿಯರೇ ತೋರ್ಸಕ್ಕಾಗತ್ತೆ ಅವ್ರಿಗೆ. ಸೊ ಆ ತರ ಗುಣ ಇರೋರು ಕ್ಷತ್ರಿಯರು. ಅದಕ್ಕೆ ಕೃಷ್ಣ ಇದಕ್ಕೆ ಮುಂಚೆ ಕೂಡ ಹೇಳ್ತಾರೆ ಅರ್ಜುನನಿಗೆ, ನೀನು ಕ್ಷತ್ರಿಯ ಗುಣದಲ್ಲಿ ಹುಟ್ಟಿ ಬಂದಿದ್ದೀಯ, ಕ್ಷತ್ರಿಯ ಗುಣ ಇದೆ ಅರ್ಜುನನಿಗೆ. ಇವಾಗ ನಾನು ಬಿಟ್ಬಿಟ್ಟು ಎಲ್ಲ ಸನ್ಯಾಸಿ ತರ ಹೋಗ್ತೀನಿ ಅಂದ್ರೆ ಅವನು ಏನ್ ಮಾಡ್ತಾ ಇದ್ದಾನೆ, ತನ್ನ ಕ್ಷತ್ರಿಯ ಗುಣವನ್ನ ಬಿಟ್ಟುಬಿಟ್ಟು ಅವನು ಬ್ರಾಹ್ಮಣ ಗುಣ ಏನಿದೆ, ಸನ್ಯಾಸ ಎಲ್ಲ ಬಿಡೋದು, ಲೈಕ್ ತುಂಬಾ ಸಿಂಪಲ್ ಲಿವಿಂಗ್, ಆ ತರ ಗುಣಗಳು ಬಂದು ಬ್ರಾಹ್ಮಣರ ಗುಣ. ಅದನ್ನ ಅವ್ರು ಬ್ರಾಹ್ಮಣರು ಬಂದು ತುಂಬಾ ಸಿಂಪಲ್ ಲಿವಿಂಗು, ಜ್ಞಾನ, ಇವೆಲ್ಲ ವಿಷಯಗಳಿಗೆ ಜಾಸ್ತಿ ಇದು ಕೊಡೋದು, ಅದು ಅವರ ಗುಣ. ಅರ್ಜುನ ಬಂದ್ಬಿಟ್ಟು ಕ್ಷತ್ರಿಯ ಗುಣ ಬಿಟ್ಬಿಟ್ಟು ಬ್ರಾಹ್ಮಣ ಗುಣಕ್ಕೆ ತಗೋತೀನಿ ಅಂತ ಹೋದ್ರೆ ಕೃಷ್ಣ ಕ್ಲಿಯರ್ ಆಗಿ ವಾರ್ನ್ ಮಾಡ್ತಾರೆ.
ನೀನು ನಿನಗೆ ಪ್ರಿಸ್ಕ್ರೈಬ್ ಆಗಿರೋ ಕೆಲಸವನ್ನ ತಪ್ಪು ಜೊತೆ ಕೂಡ ಮಾಡಿದ್ರು ಪ್ರಾಬ್ಲಮ್ ಇಲ್ಲ. ಬಟ್ ಬೇರೆಯವ್ರಿಗೆ ಕೊಟ್ಟಿರೋ, ಬೇರೆ ಗುಣಕ್ಕೆ ಕೊಟ್ಟಿರೋ ಆ ಕೆಲಸವನ್ನ ನೀನು ಎಷ್ಟೇ ಕರೆಕ್ಟ್ ಆಗಿ ಮಾಡಿದ್ರು ಅದು ನಿನ್ನ ಡೇಂಜರಸ್ ಪಾತ್ ಕರ್ಕೊಂಡು ಹೋಗುತ್ತೆ ಅಂತ ಕೃಷ್ಣ ವಾರ್ನಿಂಗ್ ಕೊಡ್ತಾರೆ ಅರ್ಜುನನಿಗೆ. ಅದಕ್ಕೆ ಅರ್ಜುನ, ನೀನು ಕ್ಷತ್ರಿಯ, ಸೊ ನಿನ್ನ ಕೆಲಸ ಯುದ್ಧ ಮಾಡೋದು, ವೀರ್ಯ ತೋರಿಸೋದು, ಅದನ್ನ ಮಾಡು ಅಂತ ಹೇಳಿರ್ತಾರೆ. ಸೊ ಈ ಕ್ಯಾಸ್ಟಿಸಂ ಬಗ್ಗೆ ಕೃಷ್ಣ ಒಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಇದರಲ್ಲಿ ಕೊಡ್ತಾರೆ. ಈ ಮೂರು ವಿಷಯಗಳು, ಅದಕ್ಕೋಸ್ಕರ ಇದು ಅಕ್ಯುರೇಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಆಮೇಲೆ ಕೃಷ್ಣ ಹೇಳ್ತಾರೆ, ಆ ನನಗೆ ನನಗೆ ಅಂದ್ರೆ ಕೃಷ್ಣ ತನ್ನ ಬಗ್ಗೆ ಹೇಳ್ತಾ ಇದ್ದಾರೆ, ನನಗೆ ಯಾವ ಕೆಲಸನೂ ಅಫೆಕ್ಟ್ ಮಾಡೋದಿಲ್ಲ, ನನಗೆ ಯಾವ ಕೆಲಸದ ಫಲಾನೂ ಬೇಕಾಗೋದಿಲ್ಲ. ಈ ನನ್ನ ಬಗ್ಗೆ ಈ ಸತ್ಯವನ್ನು ತಿಳ್ಕೊಂಡವನು ಅವನು ಕೂಡ ಏನು ಒಂದು ಕರ್ಮದ ಒಂದು ಫಲದಲ್ಲಿ ಸಿಗಾಕೊಳ್ಳೋದಿಲ್ಲ. ಇದೇ ತರ ಈ ಜ್ಞಾನವನ್ನು ಪಡೆದವರು, ಅರ್ಥ ಮಾಡ್ಕೊಂಡವರು, ಎಷ್ಟೋ ಜನ ಮುಕ್ತಿ ಪಡೆದ ಜೀವಾತ್ಮರು ಇದನ್ನ ಹೀಗೇನೆ ಪಡೆದಿದ್ದಾರೆ. ಈ ಅಂಡರ್ಸ್ಟ್ಯಾಂಡಿಂಗ್, ಈ ಒಂದು ನಾಲೆಡ್ಜ್, ಈ ಒಂದು ಜ್ಞಾನದಿಂದ ತುಂಬಾ ಜನ ತುಂಬಾ ಜೀವಾತ್ಮಗಳು ಮುಕ್ತಿಯನ್ನ ಪಡೆದಿದ್ದಾರೆ. ಅದರಿಂದ ಅರ್ಜುನ, ನೀನು ಅವ್ರ ಥರಾನೇ, ಏನು ಮುಂಚೆ ಆಲ್ರೆಡಿ ಈ ತಮ್ಮ ಡ್ಯೂಟಿಯನ್ನ ಮಾಡಿ ಮೋಕ್ಷ ಪಡೆದವರು, ಅವರ ಪಾತಲ್ಲೇ ಹೋಗಿ ನೀನು ಕೂಡ ನಿನ್ನ ಡ್ಯೂಟಿಯನ್ನ, ಈ ಒಂದು ದಿವ್ಯವಾದ ಜ್ಞಾನದ ಜೊತೆಗೆ ನೀನು ನಿನ್ನ ಡ್ಯೂಟಿಯನ್ನ ಮಾಡು ಅಂತ ಹೇಳಿ ಅರ್ಜುನನಿಗೆ ಹೇಳ್ತಾರೆ. ದಿಸ್ ಇಸ್ ಕಾಲ್ಡ್ ಎ ಫಾರ್ ಅಕ್ಯುರೇಟ್ ಅಂಡರ್ಸ್ಟ್ಯಾಂಡಿಂಗ್. ಎನಿ ಡೌಟ್ಸ್ ವಸುಧಾ? ಇಲ್ಲ, ತುಂಬಾ ಚೆನ್ನಾಗಿತ್ತು ತಿಳ್ಕೊಂಡಾಗ. ಅಂದ್ರೆ ಒಂದು ಜಾತಿ ಅನ್ನೋದು ನಮ್ಮ ಕೆಲಸದ ಮೇಲೆ ಅಂತ ಹೇಳ್ತಾ ಇರ್ತೀವಿ, ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಅದು ಆ ಮಕ್ಕಳು ಹುಟ್ಟಿ ಹಾಗೆ ಇದು ಅಂತ ಹೇಳಿ ಏನದು ಆ, ಏನು ಫ್ಯಾಮಿಲಿ ಟ್ರೆಡಿಷನ್ ಪ್ರಕಾರ ಟ್ರೆಡಿಷನ್ ಸಹ ಆ ತರ ಬಂದಿರೋವಂಥದ್ದು. ಹಾಗಾದ್ರೆ ನಮ್ಮನ್ನ ನಾವು ಅನಲೈಸ್ ಮಾಡ್ಬೇಕಲ್ವಾ, ಹೌದು ನಾವು ಯಾವ ಜಾತಿಯವರು ಇವಾಗ? ಹೌದು ಹೌದು, ಕರೆಕ್ಟ್. ನಾವು ಆ ಜಾತಿಯ ಪ್ರಕಾರ ನಾವು ಕರ್ಮವನ್ನ ಮಾಡಬೇಕು. ಇವಾಗ ನಾನು ನೋಡಿ, ಇವಾಗ ನಾನು ಅದು ಕ್ಲಿಯರ್ ಆಗಿ ನನಗೆ ಭಗವದ್ಗೀತೆ ನಾನು 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 ಸ್ಕೂಲಲ್ಲಿ ಇರುವಾಗಲೇ ನಾ ಇದನ್ನೆಲ್ಲ ಓದಿದ್ರಿಂದ ನನಗೆ ಅರ್ಥ ಆಯ್ತು. ನೀವು ನನ್ನ ಟೆಂಡೆನ್ಸಿ ಎಲ್ಲಿದೆ, ನಾನು ಜ್ಞಾನ ಪಡೆಯೋದ್ರಲ್ಲಿ ಇದ್ದೀನಿ, ಜ್ಞಾನ ಕೊಡೋದ್ರಲ್ಲಿ ಇದ್ದೀನಿ, ಈ ಥರನೇ ಇರ್ತೀನಿ. ನನ್ನ ವ್ಯಾಲ್ಯೂಸು, ನನಗೆ ಹಾನೆಸ್ಟಿ ಇದೆ, ತುಂಬಾ ಇಂಪಾರ್ಟೆಂಟ್ ನನಗೆ ಅನ್ನೋವಾಗ, ಓ, ಸೊ ಬ್ರಾಹ್ಮಣ ಗುಣಕ್ಕೆ ಮ್ಯಾಚ್ ಆಗುತ್ತೆ. ನಾನು ಮಾಡೋದು ಅಷ್ಟೇ, ಜ್ಞಾನವನ್ನು ಕೊಡೋದು, ಜ್ಞಾನವನ್ನು ತಗೊಳ್ಳೋದು, ಅದೇ ಕೆಲಸನೇ ಇಷ್ಟ ನನಗೆ. ಬೇರೆ ಕೆಲಸಕ್ಕೆ ಹೋದ್ರೂ ಕೂಡ ನನಗೆ ಇಷ್ಟ ಆಗದೆ ಮತ್ತೆ ವಾಪಸ್ ಇದೇ ಕೆಲಸಕ್ಕೆ ಬಂದೆ. ಅಂದ್ರೆ ಟು ಎಕ್ಸ್ಚೇಂಜ್, ಗಿವ್ ನಾಲೆಜ್, ಟೇಕ್ ನಾಲೆಜ್, ಅದೇ ಕೆಲಸಕ್ಕೆ ಬಂದೆ ನಾನು. ಆವಾಗ ನಾನು ಬೇರೆ ಕೆಲಸಕ್ಕೆ ಹೋದಾಗ ಕೂಡ ನನ್ನ ಮನಸ್ಸಿನ ಶಾಂತಿ ಇರಲಿಲ್ಲ, ನನಗೆ ಅದು ಮಾಡಕ್ ಆಗ್ತಾ ಇರ್ಲಿಲ್ಲ ನನಗೆ. ಸೊ ದೇರ್ ವಾಸ್ ಅ ಮಿಸ್ ಮ್ಯಾಚ್. ಆ ಭಗವದ್ಗೀತೆ ಈ ಜ್ಞಾನ ಇದರಿಂದ ನನಗೆ, ಓ ಇಲ್ಲ ಇಲ್ಲ, ಈ ಜನ್ಮದಲ್ಲಿ ನನಗೆ ಈ ಗುಣ ಬಂದಿದೆ, ನನಗೆ ಈ ಕರ್ಮ ಮಾಡೋದಕ್ಕೆ ಇಷ್ಟ ಇದೆ, ಸೊ ಅದೇ ಕರ್ಮವನ್ನ ನಾನು ಮಾಡಬೇಕು ಅಂತ ಹೇಳಿ ಬಂದೆ. ಆ ತರ ಬಂದಾಗ ಯಾವಾಗ್ಲೂ ನಮಗೆ ಒಳ್ಳೇದೇ ಆಗತ್ತೆ. ಮ್ಯಾಚ್ ಮಾಡ್ಕೊಂಡು ಮಾಡಿದಾಗ, ನಮ್ಮ ಗುಣದ ಪ್ರಕಾರ ನಮ್ಮ ಕರ್ಮವನ್ನು ಮಾಡಿದಾಗ ನಮಗೆ ಅದು ಕರೆಕ್ಟ್ ಆದ ಪ್ರತಿಫಲ ಸಿಗತ್ತೆ. ನಮ್ಮ ಹ್ಯೂಮನ್ ಲೈಫ್ ಯೂಸ್ಫುಲ್ ಆಗತ್ತೆ, ನಮ್ಮ ಹ್ಯೂಮನ್ ಲೈಫ್. ಸೊ ಹಾಗೆ ನಾನು ನನ್ನ ಸ್ಕೂಲ್ ಡೇಸ್ ಅಲ್ಲಿ ಇದನ್ನು ಓದಿದ್ರಿಂದ ನನಗೆ ಅರ್ಥ ಆಯ್ತು. ಅದರಿಂದಾನೇ ಹೇಳ್ತೇನೆ, ಪೇರೆಂಟ್ಸು ಈ ಭಗವದ್ಗೀತೆಯನ್ನ ಲಾಸ್ಟ್ ಸ್ಟೇಜ್ ಆಫ್ ಲೈಫ್ ಮಕ್ಕಳು ಕಲೀಲಿ, ಅಥವಾ ನಾವು ಓಲ್ಡ್ ಏಜ್ ಆದ್ಮೇಲೆ ಕಲೀಲಿ ಅನ್ನೋದು ತುಂಬಾ ತಪ್ಪು ವಿಷಯ. ಸ್ಟಾರ್ಟಿಂಗ್ ಅಲ್ಲಿ ಕಲ್ತ್ರೇನೆ ನಮಗೂ ಅನಲೈಸ್ ಮಾಡಕ್ ಆಗತ್ತೆ. ಆಸ್ ಸ್ಟೂಡೆಂಟ್ಸ್ ನಮಗೆ ಅನಲೈಸ್ ಓಕೆ, ನಮಗೆ ಈ ಥರದ್ದು ಬೇಕಾಗಿರೋದು, ಆ ಥರ ಒಂದು ಆಕ್ಯುಪೇಷನ್, ಆ ಥರ ಒಂದು ಪ್ರೊಫೆಷನ್, ಆ ಥರ ಒಂದು ವಿಷಯನ ತಗೊಂಡು ಹೋಗ್ತೀವಿ, ಆವಾಗ ಸರಿ ಹೋಗುತ್ತೆ ಅನ್ನೋದು. ಅದರಿಂದ ನಾವು ಭಗವದ್ಗೀತೆನ ಯಾವಾಗಲೂ ಸ್ಟೂಡೆಂಟ್ ಲೈಫಲ್ಲೇ ಓದಬೇಕು. ಜಸ್ಟ್ ಲೈಕ್ ಎನಿ ಅದರ್ ನಾಲೆಡ್ಜ್, ಸ್ಪಿರಿಚುವಲ್ ನಾಲೆಡ್ಜ್, ಇದು ಸ್ಟೂಡೆಂಟ್ ಲೈಫಲ್ಲಿ ತಗೋಬೇಕು ನಾವು. ಸರಿ, ನಾವು ಈ ಚಾಪ್ಟರಿನ ಇಂಪಾರ್ಟೆಂಟ್ ವರ್ಸ್ ಆದ ಶ್ಲೋಕ ನಂಬರ್ 13 ಅದನ್ನ ನೋಡೋಣ. ಓಕೆ, ಅದನ್ನ ರಿಸೈಟ್ ಮಾಡೋಣ. ಇದು 4 ವರ್ಣಗಳ ಬಗ್ಗೆ, 4 ಜಾತಿಯ ಬಗ್ಗೆ ಕೃಷ್ಣ ಹೇಳಿದ್ದನ್ನ ನಾವು ನೋಡ್ತಾ ಇದ್ದೇವೆ. ಚತುರ್ವರ್ಣ್ಯಾಂ ಮಯಾ ಸೃಷ್ಟಂ ಗುಣಕರ್ಮ
ವಿಭಾಗಶಃ ವಿಭಾಗಶಃ ತಸ್ಯ ಕರ್ತಾರಂ ತಸ್ಯ ಕರ್ತಾರಂ ಅಪಿ ಮಾಂ ಅಪಿ ಮಾಂ ವಿದ್ಧಿ ವಿದ್ಧಿ ಅಕರ್ತಾರಂ ಅಕರ್ತಾರಂ ಅವ್ಯಯಂ ಅವ್ಯಯಂ ಚತುರ್ವರ್ಣ್ಯಾಂ ಮಯಾ ಸೃಷ್ಟಂ ಚತುರ್ವರ್ಣಂ ಸಾರಿ ಪರವಾಗಿಲ್ಲ ಚತುರ್ವರ್ಣ್ಯಾಂ ಮಯಾ ಸೃಷ್ಟಂ ಚತುರ್ವರ್ಣ್ಯಾಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಂ ಅಪಿ ಮಾಂ ತಸ್ಯ ಕರ್ತಾರಂ ಅಪಿ ಮಾಂ ವಿದ್ಯ ಕರ್ತಾರಂ ಅವ್ಯಯಂ ವಿದ್ಯಾ ಕರ್ತಾರಂ ಅವ್ಯಯಂ. ಅಂದ್ರೆ ಈ ಗುಣ ಮತ್ತು ಮೂರು ಮೂರು ಗುಣ ತ್ರಿಗುಣಗಳ ಸತ್ವಗುಣ ರಜಗುಣ ತಮಗುಣ ಇದರ ಮೇಲೆ ಮತ್ತೆ ಕರ್ಮದ ಬೇಸಿಸ್ ಮೇಲೆ 4 ವರ್ಣಗಳನ್ನ ನಾನೇ ಸೃಷ್ಟಿ ಮಾಡಿದ ಅರ್ಜುನ. ಈ ಸಿಸ್ಟಮ್ ಅನ್ನ ನಾನೇ ಕ್ರಿಯೇಟ್ ಮಾಡಿದ್ರು, ನಾನೇ ಸೃಷ್ಟಿ ಮಾಡಿದ್ರು ಕೂಡ ನೀನು ಒಂದು ವಿಷಯನ ತಿಳ್ಕೋಬೇಕು. ಏನು? ನಾನು 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 ಮಾಡ್ತಾ ಇಲ್ಲ, ನಾನು ಕರ್ತ ಅಲ್ಲ. ಅಂದ್ರೆ ನಾನು ಈ ಒಂದು ಏನು ಈ ಒಂದು ಪರ್ಸನ್ ಈ ಒಂದು ಜಾತಿಗೆ ಹೋಗ್ಬೇಕು, ಆ ಒಂದು ಪರ್ಸನ್ ಆ ಒಂದು ಜಾತಿಗೆ ಹೋಗ್ಬೇಕು, ಆ ಥರದ್ದೆಲ್ಲ ಮಾಡಿದ್ರೆ ಐ ಆಮ್ ನಾನ್ ಡೂವರ್ ಅಂತ ಕೃಷ್ಣ ಹೇಳ್ತಾ ಇದ್ದಾರೆ. ಅಂದ್ರೆ ಹಿ ಹಸ್ ಓನ್ಲಿ ಕ್ರಿಯೇಟೆಡ್ ದ ಸಿಸ್ಟಮ್ ಬಟ್ ಹಿ ಇಸ್ ನಾಟ್ ದ ಡೂವರ್. ಅಂದ್ರೆ ಹೇಗೆ ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ, ಪ್ರೆಸಿಡೆಂಟ್ ಇದ್ದಾರೆ, ರೂಲ್ ಸೆಟ್ ಮಾಡ್ತಾರೆ, ಅದನ್ನ ಕೂತ್ಕೊಂಡು ಇಲ್ಲಿ ಕೆಳಗಡೆ ಇಂಪ್ಲಿಮೆಂಟ್ ಮಾಡಿಸೋದು ಅವ್ರು ಮಾಡ್ತಾ ಇದ್ದಾರಾ? ಮಾಡಲ್ಲ. ಸಿಸ್ಟಮ್ ಅನ್ನ ಸೆಟ್ ಮಾಡ್ತಾರೆ, ಇಲ್ಲಿ ನಮಗ ಅದನ್ನ ಫಾಲೋ ಮಾಡಿಸೋದು ಬೇರೆಯವರ ಯಾರು ಮಾಡ್ತಾರೆ ಅಲ್ವಾ? ಹಾಗೆ ಬೇರೆ ದೇವತೆಗಳು, ಬೇರೆ ಸಬಾರ್ಡಿನೇಟ್ಸ್, ಬೇರೆ ಅಫಿಷಿಯಲ್ಸ್ ಮಾಡಿಸ್ತಾರೆ ನಮ್ಗೆ ಅದನ್ನ ತಿಳ್ಕೋಬೇಕು ಅರ್ಜುನ ನೀನು ಅಂತ ಹೇಳ್ತಾರೆ. ಅಂದ್ರೆ ಇದರಲ್ಲಿ ಇನ್ನೊಂದು ಸೂಕ್ಷ್ಮವಾದ ಒಂದೇ ಒಂದು ಬ್ಯೂಟಿ ಹೇಳ್ತೀನಿ ನಾನು ನಿಮ್ಗೆ, ಒಂದು ವಿಸ್ಡಮ್ ಹೇಳ್ತೀನಿ ವಿಷಯದಲ್ಲಿ. ಏನಂದ್ರೆ, ಇವಾಗ ನಮ್ಗೆ ಪ್ರೆಸಿಡೆಂಟ್ ರೂಲ್ ಕ್ರಿಯೇಟ್ ಮಾಡಿದ್ರು, ಈ ತರ ತಪ್ಪಿಗೆ ಈ ತರ ಒಂದು ಶಿಕ್ಷೆ ಅಂತ ಅಲ್ವಾ? ಅದರಲ್ಲಿ ನಾವು ಇಫ್ ಸಮ್ ಸ್ಪೆಷಲ್ ಕೇಸಸ್ ನಾವು ಮಾಡಿರೋ ತಪ್ಪಿಗೆ ನಾವು ಹೋಗಿ ಡೈರೆಕ್ಟ್ ಆಗಿ ಪ್ರೆಸಿಡೆಂಟ್ ಅನ್ನ ಕ್ಷಮೆ ಕೇಳಿ ನಾವು ಅದರಿಂದ ಹೊರಗೆ ಬರ್ಬೋದು ಅಲ್ವಾ? ಆದ ಒಂದು ಕಾನ್ಸೆಪ್ಟ್ ಇದೆಲ್ಲ. ಹಾಗೇನೆ ಈ ಎಲ್ಲ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಗುಣಗಳು ಏನು ಜಾತಿ ಏನೆಲ್ಲ ಮಾಡಿದ್ರು ಕೂಡ ಕೃಷ್ಣನೇ ಕ್ರಿಯೇಟ್ ಮಾಡಿದ್ರು. ಬಟ್ ನಾವು ಹೋಗಿ ಈ ತರ ನನಗೆ ಬೇಕು ಅಂತ ನಾವು ಬೇಡ್ಕೊಂಡಾಗ ನಮಗೆ ಆ ತರ ಒಂದು ಮಾಡೋದಿಕ್ಕೆ ಡೈರೆಕ್ಟ್ ಆಗಿ ಕೊಡೋದಕ್ಕೂ ಇದೆ. ಅಂದ್ರೆ ದೇರ್ಸ್ ಅ ವೇ ಫಾರ್ ಹಿಮ್ ಟು ಡೂ. ಅಂದ್ರೆ ನಥಿಂಗ್, ನೋ ರೂಲ್ಸ್. ಇವಾಗ ನಾನು ಹುಟ್ಟಿರಬಹುದು, ಕ್ಷತ್ರಿಯನಾಗಿ ಹುಟ್ಟಿರಬಹುದು, ಬಟ್ ನನಗೆ ನನಗೆ ಈ ವಿದ್ಯೆ ಜ್ಞಾನ ಆ ಮಾರ್ಗದಲ್ಲಿ ಹೋಗ್ಬೇಕು ಅಂದ್ರೆ ನಾ ಬೇಡ್ಕೊಂಡಾಗ, ನಾನು ಮಾಡ್ಕೊಂಡಾಗ ಸ್ಪೆಷಲ್ ಮರ್ಸಿಯಿಂದ ಅದು ಸಿಗತ್ತೆ. ಅಂದ್ರೆ ಹಿ ಇಸ್ ನಾಟ್ ಕಂಟ್ರೋಲ್ಡ್ ಬೈ ಎನಿ ಆಫ್ ದ ರೂಲ್ಸ್. ಇಫ್ ಹಿ ಸ್ಯಾಂಕ್ಷನ್ಸ್ ಎನಿಥಿಂಗ್ ಇಸ್ ಪಾಸಿಬಲ್. ಅಂದ್ರೆ ನಾವು ಹೇಳ್ಕೊಳ್ತೀವಿ ನಮ್ಮ ಹಣೆಯಲ್ಲಿ ಇಷ್ಟೇ ಬರೆದಿರೋದು ಅಂತ ಹೇಳ್ತೀವಲ್ಲ, ಬಟ್ ನಾವು ಹೋಗಿ ಬೇಡ್ಕೊಂಡ್ರೆ ನಾವು ಬೇಡ್ಕೋಬಹುದು, ಬಟ್ ಅವರು ಸ್ಯಾಂಕ್ಷನ್ ಮಾಡಿದ್ರೆ ಅದ್ ಏನಿದ್ರು ಏನ್ ಹಣೆ ಬರ ಇದು ಎಲ್ಲದನ್ನು ಚೇಂಜ್ ಮಾಡ್ಬೋದು. ಹಿ ಕ್ಯಾನ್ ಡೂ ಇಟ್ ಅನ್ನೋದನ್ನು ತಿಳ್ಕೊಬೇಕು. ಇದೊಂದು ಚಿಕ್ಕ ನನ್ನ ಕಡೆಯಿಂದ ಒಂದು ವಿಸ್ಡಮ್. ತುಂಬಾ ಚೆನ್ನಾಗಿದೆ. ಓಕೆ, ಸೊ ಭಗವದ್ಗೀತೆ ನನಗೆ ಒಂದೊಂದು ಸೆಷನ್ ನನಗೆ ಪೂರ್ತಿ ಬೇಗ ಕಲಿಬೇಕು. ಹೌದು ಹೌದು. ಅದಕ್ಕೆ ಯಾಕೆಂದ್ರೆ ವೆನ್ ಯು ಟೇಕ್ ದಟ್ ನಾಲೆಜ್ ಫ್ರಮ್ ದ ರೈಟ್ ಅಥಾರಿಟಿ, ರೈಟ್ ಆಚಾರ್ಯ, ಅದು ಕರೆಕ್ಟ್ ಆದ ಒಂದು ವಿಧದಲ್ಲಿ ಬಂದಾಗ, ಡಿವೋಟೀಸ್ ಇಂದ ಕಲಿತಾಗ ನಿಮಗೆ ಕರೆಕ್ಟ್ ಆಗಿ ಅದು ಬಂದಾಗ ಅದು ಚೆನ್ನಾಗಿರುತ್ತೆ. ಈಗ ನೋಡಿ, ಇವಾಗ ನಾನು ಹೇಳಿದೆ, ಇವಾಗ ಹಿ ಕ್ಯಾನ್ ಡೂ ಎನಿಥಿಂಗ್ ಅಂತ ಹೇಳಿದೆ. ಆಧಾರ ಯಾರು ಹೇಳಕ್ಕಾಗತ್ತೆ? ಬರೀ ಡಿವೋಟೀಸ್ ಮಾತ್ರನೇ ಹೇಳಕ್ಕಾಗತ್ತೆ. ಅದೊಂದು ಹೇಳಿದಾಗ ಅದೊಂದು ಅಂದ ಬರುತ್ತೆ, ಅದೊಂದು ಅಟ್ಯಾಚ್ಮೆಂಟ್ ಬರುತ್ತೆ ನೋಡಿ. ಅದು ನಿಜವಾದ ಒಂದು ಇಂಪಾರ್ಟೆಂಟ್ ವಿಷಯ ಭಗವದ್ಗೀತೆನ ಕಲಿಯುವಾಗ, ಭಕ್ತರಿಂದ ಕಲಿಬೇಕು ಅನ್ನೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ವಸುಧಾ. ವಿಲ್ ಸಿ ದ ನೆಕ್ಸ್ಟ್ ವಿಡಿಯೋ ಅಬೌಟ್ RS. ಇದರಲ್ಲಿ ಅಕ್ಯುರೇಟ್ ಅಂಡರ್ಸ್ಟ್ಯಾಂಡಿಂಗ್, ಕರೆಕ್ಟ್ ಆದ ಅಂಡರ್ಸ್ಟ್ಯಾಂಡಿಂಗ್. ಥ್ಯಾಂಕ್ ಯು ಕಲಾ. ಹರೇ ಕೃಷ್ಣ. ಹರೇ ಕೃಷ್ಣ.